ಸ್ನೇಹಿತರೆ ನಮಸ್ಕಾರ. ಕತ್ತಿ ಸಾಮ್ರಾಜ್ಯ ಬೆಳಗಾವಿ ಜಿಲ್ಲೆಯಲ್ಲಿ ಬರುವಂತಹ ಒಂದು ಪವರ್ಫುಲ್ ಸಾಮ್ರಾಜ್ಯ. ಕಳೆದ 40 ವರ್ಷಗಳಿಂದ ರಾಜಕಾರಣದಲ್ಲಿರುವ ಈ ಒಂದು ಮನೆತನ ಬೆಳಗಾವಿ ಜಿಲ್ಲೆಯಲ್ಲಿ ಸೋಲಿಲ್ಲದ ಸರ್ದಾರರಾಗಿ ಮೆರೆಯುತ್ತಿರುವಂತಹ ಒಂದು ಪ್ರಸಿದ್ಧ ಮನೆತನ. ಹಾಗಿದ್ರೆ ಇಷ್ಟೊಂದು ಪವರ್ಫುಲ್ ಮನೆತನವೆಂದೇ ಖ್ಯಾತವಾಗಿರುವ ಈ ಒಂದು ಸಾಮ್ರಾಜ್ಯ ಸೃಷ್ಟಿಯಾಗಿದ್ದು ಹೇಗೆ, ಇವರ ಚರಿತ್ರೆ ಏನು, ಹಾಗೂ ಈ ಒಂದು ಮನೆತನ ಕತ್ತೆಯಿಂದ ಕತ್ತಿಯಾಗಿ ಬದಲಾಗಿದ್ದು ಹೇಗೆ ಎಂಬ ಒಂದು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ನೋಡೋಣ ಬನ್ನಿ. ಕತ್ತಿ ಸಾಮ್ರಾಜ್ಯದ ದೊರೆ ವಿಶ್ವನಾಥ್ ಕತ್ತಿ. ಸ್ನೇಹಿತರೆ, ಉಮೇಶ್ ಮತ್ತು ರಮೇಶ್ ಕತ್ತಿ ಅವರ ತಂದೆ ವಿಶ್ವನಾಥ್ ಕತ್ತಿ ಅವರು 1985ರಲ್ಲಿ ಜನತಾ ಪಕ್ಷದಿಂದ ಹುಕ್ಕೇರಿ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿ ಗೆದ್ದು ಶಾಸಕರಾಗಿದ್ದರು. ಆದರೆ ದುರಾದೃಷ್ಟವಶಾತ್ ಅದೇ ವರ್ಷ ವಿಶ್ವನಾಥ್ ಕತ್ತಿ ಅವರು ವಿಧಾನಸಭೆಯಲ್ಲಿ ಸದನ ನಡೆಯುತ್ತಿರುವಾಗ ಹೃದಯಾಘಾತದಿಂದ ನಿಧನರಾದರು. ಇವರಿಗೆ ಉಮೇಶ್ ಕತ್ತಿ ಮತ್ತು ರಮೇಶ್ ಕತ್ತಿ ಎಂಬ ಇಬ್ಬರು ಜನ ಗಂಡು ಮಕ್ಕಳು. ಮೊದಲ ಪುತ್ರ ದಿವಂಗತ ಉಮೇಶ್ ಕತ್ತಿ. ಸ್ನೇಹಿತರೆ, ದಿವಂಗತ ಉಮೇಶ್ ಕತ್ತಿ ಅವರು 1961 ಮಾರ್ಚ್ 14ರಂದು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಕಡಕಲಾಟ್ ಎಂಬ ಒಂದು ಗ್ರಾಮದಲ್ಲಿ ಲಿಂಗಾಯತ ಸಮುದಾಯದಲ್ಲಿ ಜನಿಸಿದರು. ಆದರೆ ಇವರ ಮೂಲ ಮತ್ತು ಪ್ರಸ್ತುತ ಊರು ಹುಕ್ಕೇರಿ ತಾಲೂಕಿನ ಬೆಲ್ಲದ ಬಾಗೇವಾಡಿ ಗ್ರಾಮ. ಮತ್ತು ಉಮೇಶ್ ಕತ್ತಿ ಅವರು ಓದಿದ್ದು PUC ವರೆಗೆ. ಉಮೇಶ್ ಕತ್ತಿಯವರ ರಾಜಕೀಯ ಎಂಟ್ರಿ ಹೇಗಿತ್ತು? ಸ್ನೇಹಿತರೆ, 1985ರಲ್ಲಿ ಉಮೇಶ್ ಕತ್ತಿಯವರ ತಂದೆ ವಿಶ್ವನಾಥ್ ಕತ್ತಿಯವರ ನಿಧನದಿಂದ ತೆರವಾಗಿದ್ದ ಹುಕ್ಕೇರಿ ವಿಧಾನಸಭಾ ಕ್ಷೇತ್ರಕ್ಕೆ ಉಪಚುನಾವಣೆ ನಡೆಯಿತು. ಆವಾಗ ದಿವಂಗತ ಉಮೇಶ್ ಕತ್ತಿಯವರು ಈ ಒಂದು ಚುನಾವಣೆಯಲ್ಲಿ ಜನತಾ ಪಾರ್ಟಿಯಿಂದ ಸ್ಪರ್ಧಿಸಿ ಕಾಂಗ್ರೆಸ್ ಪಕ್ಷದ ಶಿವಶಂಕರಪ್ಪ ವಿರುದ್ಧ 22,000 ಮತಗಳ ಅಂತರದಿಂದ ವಿನ್ ಆದರು. ಇದಾದ ನಂತರ 89 ಮತ್ತು 94ರಲ್ಲಿ ಉಮೇಶ್ ಕತ್ತಿಯವರು ಜನತಾದಳ ಪಕ್ಷದಿಂದ ಸ್ಪರ್ಧಿಸಿ ವಿನ್ ಆದರು. ಮತ್ತು ಈ ಒಂದು 96ರ ಅವಧಿಯ ಸರ್ಕಾರದಲ್ಲಿ ಉಮೇಶ್ ಕತ್ತಿಯವರು JH ಪಟೇಲ್ರವರ ಸರ್ಕಾರದಲ್ಲಿ ಸಕ್ಕರೆ ಮತ್ತು ಲೋಕೋಪಯೋಗಿ ಸಚಿವರಾಗಿದ್ದರು. ಇದಾದ ಬಳಿಕ 99ರಲ್ಲಿ JDU ಪಕ್ಷದಿಂದ ವಿನ್ ಆಗಿ ಬೇರೆ ಬೇರೆ ಪಕ್ಷಗಳಿಂದ ಸ್ಪರ್ಧಿಸಿ ಗೆಲ್ಲುತ್ತಾ ಬಂದರು. 2004 ಕಾಂಗ್ರೆಸ್ ಪಕ್ಷಕ್ಕೆ ಜಂಪ್. 1985ರಿಂದ 99ರವರೆಗೆ ಬೇರೆ ಬೇರೆ ಪಕ್ಷಗಳಿಂದ ಗೆಲ್ಲುತ್ತಾ ಬಂದಿದ್ದ ಉಮೇಶ್ ಕತ್ತಿಯವರು 2004ರಲ್ಲಿ ಪಕ್ಷ ಬದಲಿಸಿ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸಿದರು. ಆದರೆ ಉಮೇಶ್ ಕತ್ತಿಯವರು BJP ಪಕ್ಷದ ಶಶಿಕಾಂತ್ ನಾಯಕ್ ವಿರುದ್ಧ ಚಿಲ್ಲರೆಯ 821 ಮತಗಳ ಅಂತರದಿಂದ ಸೋಲು ಕಂಡರು. ಇದು ಇವರ ಜೀವಿತಾವಧಿಯ ಏಕೈಕ ಸೋಲಾಗಿದೆ. 2008 ಮತ್ತೆ ಗೆಲುವಿನ ಲಯಕ್ಕೆ. 2004ರಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಸೋತಿದ್ದ ಉಮೇಶ್ ಕತ್ತಿಯವರು 2008ರಲ್ಲಿ JDS ಪಕ್ಷದಿಂದ ಸ್ಪರ್ಧಿಸಿ ಮತ್ತೆ ಗೆಲುವಿನ ಲಯಕ್ಕೆ ಮರಳಿದರು. ಆದರೆ ದುರಾದೃಷ್ಟವಶಾತ್ ಅದೇ ವರ್ಷದಲ್ಲಿ ಉಮೇಶ್ ಕತ್ತಿಯವರು ಆಪರೇಷನ್ ಕಮಲದ ಮೂಲಕ BJPಗೆ ಜಂಪ್ ಆದರು. ಆಪರೇಷನ್ ಕಮಲದ ಮೂಲಕ ಅಧಿಕಾರಕ್ಕೆ ಬಂದ BJPಯ ಯಡಿಯೂರಪ್ಪ ಸರ್ಕಾರದಲ್ಲಿ ಉಮೇಶ್ ಕತ್ತಿಯವರು 2008ರಲ್ಲಿ ತೋಟಗಾರಿಕೆ ಮತ್ತು ಬಂದಿಖಾನೆ ಖಾತೆ ಪಡೆದುಕೊಂಡು ಮಂತ್ರಿ ಆದರೆ 2010ರಲ್ಲಿ ಕೃಷಿ ಸಚಿವರಾಗಿ ಪ್ರತ್ಯೇಕ ಕೃಷಿ ಬಜೆಟ್ ಮಂಡಿಸಿ ಒಂದು ಮೈಲುಗಲ್ಲು ಸಾಧಿಸಿದರು. ಇದಾದ ನಂತರ 2013 ಮತ್ತು 2018ರ ವಿಧಾನಸಭೆ ಚುನಾವಣೆಯಲ್ಲಿ ಗೆದ್ದು 2018ರಲ್ಲಿ BSY ಸರ್ಕಾರದಲ್ಲಿ ಕೃಷಿ ಸಚಿವರಾದರೆ 2021ರಲ್ಲಿ ಬಸವರಾಜ ಬೊಮ್ಮಾಯಿಯವರ ಸರ್ಕಾರದಲ್ಲಿ ಆಹಾರ ಖಾತೆ ಪಡೆದುಕೊಂಡು ಸಚಿವರಾದರು. ನಿಧನರಾದರು ಉಮೇಶ್ ಕತ್ತಿ. 2022 ಸೆಪ್ಟೆಂಬರ್ 6ರಂದು ಉಮೇಶ್ ಕತ್ತಿಯವರು ಬೆಂಗಳೂರಿನಲ್ಲಿ ಹೃದಯಾಘಾತದಿಂದ ನಿಧನರಾದರು. ಈಗ ಇವರ ಕ್ಷೇತ್ರವನ್ನ ಇವರ ಮಗ ನಿಖಿಲ್ ಕತ್ತಿಯವರು ಪ್ರತಿನಿಧಿಸುತ್ತಿದ್ದಾರೆ. ದ್ವಿತೀಯ ಪುತ್ರ ರಮೇಶ್ ಕತ್ತಿ. ವಿಶ್ವನಾಥ್ ಕತ್ತಿಯವರ ದ್ವಿತೀಯ ಪುತ್ರ ರಮೇಶ್ ಕತ್ತಿಯವರು ಜನಿಸಿದ್ದು 1964 ಅಕ್ಟೋಬರ್ 21ರಂದು ನಿಪ್ಪಾಣಿ ಗ್ರಾಮಾಂತರದಲ್ಲಿ. ಓದಿದ್ದು SSLC ವರೆಗೆ. ಇನ್ನು ಇವರ ಸಾಧನೆ ಬಗ್ಗೆ ನೋಡೋದಾದರೆ ಇವರು ಬೆಳಗಾವಿ ಜಿಲ್ಲಾ ಸಹಕಾರಿ ಬ್ಯಾಂಕ್ಗೆ 27 ವರ್ಷದವರೆಗೆ 6 ಬಾರಿ ಅಧ್ಯಕ್ಷರಾಗಿದ್ದರು. ಹಾಗೂ 2009ರ ಲೋಕಸಭಾ ಚುನಾವಣೆಯಲ್ಲಿ ಚಿಕ್ಕೋಡಿ ಕ್ಷೇತ್ರದ BJP MP ಆಗಿದ್ದರು. ಕತ್ತಿ ಮನೆತನ ಕತ್ತೆಯಿಂದ ಕತ್ತಿಯಾಗಿ ಬದಲಾಗಿದ್ದು ಹೇಗೆ? ಸ್ನೇಹಿತರೆ, ಈ ಒಂದು ಮನೆತನ ಸ್ವಾತಂತ್ರ್ಯ ಪೂರ್ವದಲ್ಲಿ ಒಂದು ಸಾಮಾನ್ಯ ಕುಟುಂಬವಾಗಿತ್ತು. ಅವಾಗಿನ ಬೆಳಗಾವಿಯ ಕಿತ್ತೂರು ಚೆನ್ನಮ್ಮನ ಕಾಲದಲ್ಲಿ ಕೆಲವೊಂದಿಷ್ಟು ಕತ್ತೆಗಳು ಬಂಗಾರವನ್ನು ಹೊತ್ತುಕೊಂಡು ಕತ್ತಿ ಮನೆತನದ ಹತ್ತಿರ ಬಂದು ನೆಲೆ ಊರಿದ್ದವಂತೆ. ಆದರೆ ಅಂದಿನ ಕತ್ತೆಯ ಮಾಲೀಕರು ಕತ್ತೆ ಮತ್ತು ಬಂಗಾರವನ್ನು ಕಾರಣಾಂತರಗಳಿಂದ ಅಲ್ಲಿಯೇ ಬಿಟ್ಟು ಹೋಗಿದ್ರಂತೆ. ಆವಾಗ ಈ ಒಂದು ಕುಟುಂಬದವರು ಆ ಕತ್ತೆಗಳನ್ನು ಮತ್ತು ಬಂಗಾರವನ್ನು ತಾವೇ ಉಳಿಸಿಕೊಂಡಿದ್ರಂತೆ. ಇಲ್ಲಿಂದ ಇವರ ಒಂದು ಲಕ್ ಬದಲಾಯಿತು. ಇದಾದ ಕೆಲವು ವರ್ಷಗಳ ನಂತರ ರಾಜಕಾರಣಕ್ಕೆ ಎಂಟ್ರಿ ಕೊಟ್ಟು ಮೈಲುಗಲ್ಲು ಸಾಧಿಸಿದ್ದು ಒಂದು ಇತಿಹಾಸ. ಈ ಒಂದು ಮಾಹಿತಿಯನ್ನು ಹುಕ್ಕೇರಿ ತಾಲೂಕಿನ ಹಳ್ಳಿಗಳಲ್ಲಿ ಹಿರಿಯರನ್ನು ಕೇಳಿದಾಗ ಗೊತ್ತಾಗುತ್ತೆ. ಮತ್ತು ಇನ್ನೊಂದು ವಿಶೇಷತೆ ಏನೆಂದರೆ ಅವಾಗಿನಿಂದ ಜನರು ಇವರನ್ನು ಕತ್ತೆ ಕುಟುಂಬದವರು ಅಂತ ಕರೆಯುವುದಕ್ಕೆ ಶುರು ಮಾಡಿದ್ರಂತೆ. ಆದ್ದರಿಂದ ಈ ಮನೆತನದವರು ಜನರಿಗೆ ನೀವು ನಮಗೆ ಕತ್ತೆ ಮನೆತನದವರು ಅನ್ನದೇ ಕತ್ತಿ ಕುಟುಂಬದವರು ಅಂತ ಹೇಳಿ ಎಂದು ಇವರು ಊರಿಗೆಲ್ಲ ಊಟ ಹಾಕಿಸಿದ್ರು ಅಂತೆ. ಇದನ್ನು ಸ್ವತಃ ರಮೇಶ್ ಕತ್ತಿ ಅವರೇ ಹೇಳಿದ್ದಾರೆ. ಹೀಗಾಗಿ ಇವರದ್ದು ಸರ್ನೇಮ್ ಕತ್ತೆಯಿಂದ ಕತ್ತಿಯಾಗಿ ಬದಲಾಯಿತು.
ಆದರೆ ಅದೇನೇ ಆಗಲಿ ಈ ಒಂದು ಮನೆತನ ಇಂದು ಪವರ್ಫುಲ್ ಮನೆತನವಾಗಿ ಇತಿಹಾಸ ನಿರ್ಮಿಸಿದ್ದು ಒಂದು ಚರಿತ್ರೆ. ಕತ್ತಿ ಕುಟುಂಬದ ಆಸ್ತಿ ಎಷ್ಟು? ಸ್ನೇಹಿತರೆ, ಈ ಒಂದು ಮನೆತನ 800ಕ್ಕಿಂತ ಹೆಚ್ಚು ಎಕರೆ ಜಮೀನನ್ನು ಹೊಂದಿದ್ದು 16 kg ಚಿನ್ನ ಹೊಂದಿದೆ ಮತ್ತು ಇವರು ಹುಕ್ಕೇರಿ ತಾಲೂಕಿನ ಬೆಲ್ಲದ ಬಾಗೇವಾಡಿಯಲ್ಲಿ ಒಂದು ಶುಗರ್ ಫ್ಯಾಕ್ಟರಿಯನ್ನು ಹೊಂದಿದ್ದಾರೆ. ಇನ್ನು ಇವರ ಟೋಟಲ್ ಆಸ್ತಿ ಕುರಿತು ನೋಡೋದಾದರೆ ಇವರು ಒಟ್ಟು 50 ಕೋಟಿಗಿಂತ ಅಧಿಕ ಆಸ್ತಿಯನ್ನು ಹೊಂದಿದ್ದಾರೆ. ಇನ್ನು ಇವರ ಕುಟುಂಬದ ಬಗ್ಗೆ ನೋಡೋದಾದರೆ ದಿವಂಗತ ಉಮೇಶ್ ಕತ್ತಿಯವರ ಪತ್ನಿ ಹೆಸರು ಶೀಲಾ, ಇವರಿಗೆ ನಿಖಿಲ್ ಮತ್ತು ಸ್ನೇಹ ಎಂಬ 2 ಜನ ಮಕ್ಕಳು ಮತ್ತು ರಮೇಶ್ ಕತ್ತಿಯವರಿಗೆ 2 ಜನ ಗಂಡು ಮಕ್ಕಳು. ಸ್ನೇಹಿತರೆ, ಇದಿಷ್ಟು ನಿಮಗೆ ಗೊತ್ತಿಲ್ಲದ ಕತ್ತಿ ಕುಟುಂಬದ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಸೀಕ್ರೆಟ್ ಮಾಹಿತಿಯಾಗಿದೆ. ಸೊ ಈ ಕುಟುಂಬದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಮೆಂಟ್ ಮಾಡಿ.